ಶಾಸಕರಿಂದ ಗುತ್ತಿಗೆದಾರರಿಗೆ ಕಮಿಷನ್ ಬೇಡಿಕೆ. ಕೆಕೆಆರ್ಡಿಬಿ ಕಾಮಗಾರಿಗಳ ಗುತ್ತಿಗೆಗೆ ಶಾಸಕರಿಗೆ ಕಮಿಷನ್. ಗುತ್ತಿಗೆದಾರರಿಂದ ಕಮಿಷನ್ ಸಿಗದ ಕಾರಣ ಲ್ಯಾಂಡ್ ಆರ್ಮಿಗೆ ಗುತ್ತಿಗೆಯನ್ನ ನೀಡಲಾಗಿದೆಯಂತೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗನ್ನಾಥ್ ಶೇಖಜಿ ಆರೋಪವನ್ನ ಮಾಡ್ತಿದ್ದಾರೆ. ಅಂದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಕಾಮಗಾರಿ ಬಾಕಿ ಪಾವತಿಗೂ ಸರ್ಕಾರದಿಂದ ಮೀನಾಮೇಷದ ಆರೋಪ ಕೇಳಿಬರ್ತಿದೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ 60% ಕಮಿಷನ್ ಆರೋಪ ಕೂಡ ಕೇಳಿಬಂದಿತ್ತು. ಇತ್ತೀಚೆಗೆ ಕಾಂಗ್ರೆಸ್ನವರು ಕಾಮಗಾರಿಗಳಿಗೆ 60% ಕಮಿಷನ್ ಅನ್ನ ಪಡೆದಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿಬಂದಿತ್ತು. ಆದ್ರೆ ಇದರ ಬೆನ್ನಲ್ಲೇ ಈಗ ಮತ್ತೊಂದು ಬಾಂಬ್ ಈಗ ಸಿಡಿಸಿಬಿಟ್ಟಿದ್ದಾರೆ. ಅದುವೇ ಕೆಕೆಆರ್ಡಿಬಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ಕಾಮಗಾರಿಗಳ ಗುತ್ತಿಗೆಗೆ ಶಾಸಕರು 20% ಕಮಿಷನ್ ಅನ್ನ ಕೇಳ್ತಿದ್ದಾರೆ ಎನ್ನುವಂತಹ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗನ್ನಾಥ್ ಶೇಖಜಿ ಇಂಥದ್ದೊಂದು ಆರೋಪವನ್ನ ಮಾಡ್ತಿದ್ದಾರೆ. ಸದ್ಯ ಈಗ ಭಾರಿ ಚರ್ಚೆಗೆ ಕಾರಣ ಆಗಿಬಿಟ್ಟಿದೆ. ಒಂದು ಕಡೆಯಲ್ಲೇ ಗುತ್ತಿಗೆದಾರರ ಸಂಘದವರು ಪತ್ರದ ಸಮರವನ್ನ ಮಾಡಿದ್ದಾರೆ 7 ಸಚಿವರ ಮೇಲೆ. ಸಚಿವರು ಯಾಕಂತಂದ್ರೆ ಏನೇನು ಗುತ್ತಿಗೆಯನ್ನ ಕೊಟ್ಟಿದಾರಲ್ಲ, ಸರಿಯಾಗಿ ಅಲ್ಲಿ ಹಣದ ಪೂರೈಕೆಗಳು ಆಗ್ತಾ ಇಲ್ಲ, ಅವರ ಕುಂದುಕೊರತೆಯನ್ನ ಆಲಿಸ್ತಾ ಇಲ್ಲ, ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿ ಅನ್ನೋದಾಗಿ ಆಕ್ರೋಶವನ್ನ ಹೊರಗಾಕಿದ್ರು. ಅದು ಕೂಡ ಪತ್ರದ ಮೂಲಕವಾಗಿ. ಇನ್ನು ರಾಜ್ಯದಲ್ಲಿ ಗುತ್ತಿಗೆದಾರರ ಆತ್ಮಹತ್ಯೆಯ ಪ್ರಕರಣಗಳು ಕೂಡ ಭಾರಿ ಸದ್ದು ಮಾಡ್ತಾ ಇದೆ. ಇವೆಲ್ಲದರ ನಡುವೆ 20% ಕಮಿಷನ್ ಆರೋಪ ಈಗ ಕೇಳಿ ಬರ್ತಾ ಇದೆ. ಶಾಸಕರಿಂದ ಗುತ್ತಿಗೆದಾರರಿಗೆ ಕಮಿಷನ್ ಬೇಡಿಕೆಯಂತೆ. ಕೆಕೆಆರ್ಡಿಬಿ ಕಾಮಗಾರಿಗಳ ಗುತ್ತಿಗೆಗೆ ಶಾಸಕರಿಗೆ ಕಮಿಷನ್. ಇನ್ನು ಗುತ್ತಿಗೆದಾರರಿಂದ ಕಮಿಷನ್ ಸಿಗದ ಕಾರಣ ಲ್ಯಾಂಡ್ ಆರ್ಮಿಗೆ ಗುತ್ತಿಗೆ. ಈ ಬಗ್ಗೆ ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗನ್ನಾಥ್ ಶೇಖಜಿ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಕಾಮಗಾರಿಯ ವಿಚಾರವಾಗಿ ಇನ್ನು ಬಾಕಿ ಪಾವತಿಗೂ ಸರ್ಕಾರದಿಂದ ಮೀನಾಮೇಷ ಆಗ್ತಾ ಇದೆ. ಏನೇನು ಅನುದಾನಗಳಾಗಬೇಕು, ಹಣದ ಪೂರೈಕೆಗಳಾಗಬೇಕು, ಯಾವುದೂ ಕೂಡ ನಡೀತಾ ಇಲ್ಲ. ಮೀನಾಮೇಷವನ್ನ ಎಣಿಸ್ತಿದ್ದಾರೆ. ಜೊತೆಯಲ್ಲಿ 20% ಕಮಿಷನ್ಗೆ ಕೈ ಚಾಚ್ತಿದ್ದಾರಂತೆ ಶಾಸಕರು. ಈ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು. ಇನ್ನು ಈ ಹಿಂದೆ ಕಾಂಗ್ರೆಸ್ ಮೇಲೆ 60% ಕಮಿಷನ್ ಕೂಡ ಕೇಳಿ ಬಂದಿತ್ತು. 60% ಕಮಿಷನ್ ಆರೋಪ ಕೂಡ ಸರ್ಕಾರದ ವಿರುದ್ಧ ಕೇಳಿ ಬಂದಿತ್ತು. ಇದರ ನಡುವೆ ಈಗ 20% ಕಮಿಷನ್ ಆರೋಪವನ್ನ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಮಾಡ್ತಿದ್ದಾರೆ. ಹಾಗಾದ್ರೆ ರಾಜ್ಯದಲ್ಲಿ ಏನಾಗ್ತಾ ಇದೆ? ಎಲ್ಲದಕ್ಕೂ ಕೂಡ ಮೀನಾಮೇಷವನ್ನ ಶಾಸಕರು ಯಾಕೆ ಎಣಿಸ್ತಿದ್ದಾರೆ? ಇಂಥದ್ದೊಂದು ಸ್ಫೋಟಕ ಆರೋಪದಿಂದಾಗಿ 10 ಹಲವು ಪ್ರಶ್ನೆಗಳು ಉದ್ಭವ ಆಗಿದೆ.